ಬೆಳಗ್ಗೆ 9ಕ್ಕೆ ಸಿಎಂ ಸಿದ್ದರಾಮಯ್ಯ ಧ್ವಜಾರೋಹಣ. ಮಾಣಿಕ್ಯ ಮೈದಾನದಲ್ಲಿ ಬಿಗಿ ಬಂದೋಬಸ್ತ್. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಧ್ವಜಾರೋಹಣ. ಹಳೆ ಸಂಸತ್ ರಾಷ್ಟ್ರಪತಿ ಭವನಕ್ಕೆ ಸಿಂಗಾರ. ಇದೆಲ್ಲವನ್ನ ನೋಡೋಣ ತ್ರಿವರ್ಣ ಸಡಗರ ನ್ಯೂಸ್ ಟಾಪ್ನಲ್ಲಿ. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಸಡಗರ ಧರೆಗೆ ಇಳಿದಿದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಮಾಣಿಕ್ಯ ಪರೇಡ್ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಧ್ವಜಾರೋಹಣ ಮಾಡಲಿದ್ದಾರೆ. ಮಾಣಿಕ್ಯ ಪರೇಡ್ ಗ್ರೌಂಡ್ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಪಾಸ್ ಹೊಂದಿದ ಕಾರುಗಳಿಗೆ ನಿಗದಿತ ಗೇಟ್ನಲ್ಲಿ ಎಂಟ್ರಿ ನೀಡಲಾಗಿದೆ. ಪಾಸ್ನಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿ ವಾಹನ ಪಾರ್ಕ್ ಮಾಡುವುದಕ್ಕೆ ಸೂಚಿಸಲಾಗಿದೆ. 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಭ್ರಮಕ್ಕೆ ಮಾಣಿಕ್ಯ ಮೈದಾನ ಸಜ್ಜಾಗಿದೆ. ಮೈದಾನದ ಸುತ್ತಮುತ್ತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 10 ಡಿಸಿಪಿ, 17 ಎಸಿಪಿ ಹಾಗೂ 42 ಇನ್ಸ್ಪೆಕ್ಟರ್ ಸೇರಿದಂತೆ ಸಾವಿರಾರು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಅಗ್ನಿಶಾಮಕ, ನೀರಿನ ಟ್ಯಾಂಕರ್, ಪಿಡಬ್ಲ್ಯೂಡಿ ವಾಹನಗಳಿಗೆ ಗೇಟ್ ಸಂಖ್ಯೆ 2 ಮೂಲಕ ಎಂಟ್ರಿ ನೀಡಲಾಗಿದೆ. ಮಾಣಿಕ್ಯ ಮೈದಾನದ ಸುತ್ತ ಕೆಲ ಮಾರ್ಗ ಬದಲಾವಣೆಯಾಗಿದೆ. ಸೆಂಟ್ರಲ್ ಸ್ಟ್ರೀಟ್, ಅನಿಲ್ ಕುಂಬ್ಳೆ ಸರ್ಕಲ್, ಕಬ್ಬನ್ ರಸ್ತೆ, ಸಿಟಿಒ ಸರ್ಕಲ್ನಿಂದ ಕೆಆರ್ ರಸ್ತೆ ಮತ್ತು ಕಬ್ಬನ್ ರಸ್ತೆ ಜಂಕ್ಷನ್ ಮಾರ್ಗವನ್ನ ಬದಲಾಯಿಸಲಾಗಿದೆ. ಅಲ್ಲದೆ ಎಂಜಿ ರಸ್ತೆ, ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ಲೀನ್ಸ್ ಸರ್ಕಲ್ ವರೆಗೆ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆ ನಿಯೋಜಿಸಲಾಗಿದೆ. ಪ್ರತಿಯೊಬ್ಬರ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ಮುಖ್ಯವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಅಂತಂದ್ರೆ, ಯಾವ ಗೇಟ್ನ ಪಾಸನ್ನು ಅವರು ಪಡೆದುಕೊಂಡಿದ್ದಾರೆ ಆಯಾ ಗೇಟ್ನ ಮುಖಾಂತರವೇ ಅವರುಗಳು ಬರಬೇಕಾಗ್ತದೆ. ಜೊತೆಗೆ ಇಲ್ಲಿ ಮೈದಾನದ ಸುತ್ತಮುತ್ತ ಅನೇಕ ಸ್ಥಳಗಳಲ್ಲಿ ವಾಹನ ನಿಲುಗಡೆಗೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಕಾಲೇಜು ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 8:30ಕ್ಕೆ ಡಿಸಿಎಂ ಡಿಕೆ ಬೆಂಗಳೂರಿನಿಂದ ಚನ್ನಪಟ್ಟಣಕ್ಕೆ ತೆರಳಲಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಸುವರ್ಣಸೌಧದ ಬಗೆ ಬಗೆಯ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸುವರ್ಣಸೌಧ ಸಿಂಗಾರ ಮಾಡಲಾಗಿದೆ. ರಾಜ್ಯದ ಎಲ್ಲೆಡೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಸಡಗರ ಕಳೆಗಟ್ಟಿದೆ. ರಾಜ್ಯದ ಶಕ್ತಿಸೌಧ, ವಿಧಾನಸೌಧಕ್ಕೆ ವಿಶೇಷ ದೀಪಾಲಂಕಾರವನ್ನ ಮಾಡಲಾಗಿದೆ. ಬಣ್ಣ ಬಣ್ಣದ ಲೈಟಿಂಗ್ಗಳಿಂದ ಶಕ್ತಿಸೌಧ ಝಗಮಗಿಸ್ತಾ ಇದೆ. ವಿಶೇಷ ಲೈಟಿಂಗ್ಸ್ ಕಣ್ತುಂಬಿಕೊಳ್ಳೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಹಿಂದೆ ಭೇಟಿ ಕೊಡಿ. ಮೊಬೈಲ್ ಸಂಖ್ಯೆ 9880020205. 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ್ರ ರಾಜಧಾನಿ ದೆಹಲಿ ಕಂಗೊಳಿಸ್ತಾ ಇದೆ. ರಾಷ್ಟ್ರಪತಿ ಭವನ ಕೇಸರಿ, ಬಿಳಿ, ಹಸಿರು ಬಣ್ಣದ ವಿದ್ಯುತ್ ದೀಪಗಳಿಂದ ನಳನಳಿಸ್ತಾ ಇದೆ. ಹಳೆ ಸಂಸತ್ತಿನ ಕಟ್ಟಡಕ್ಕೂ ವಿದ್ಯುತ್ ದೀಪಗಳ ಸಿಂಗಾರ ಮಾಡಲಾಗಿದೆ. ಇಂಡಿಯಾ ಗೇಟ್ ತ್ರಿವರ್ಣ ಬಣ್ಣದಲ್ಲಿ ಪ್ರಕಾಶಿಸ್ತಾ ಇದೆ. ಸಫ್ದರ್ಜಂಗ್ ಸಮಾಧಿ, ಡಿಡಿಎ ಕಟ್ಟಡದ ವಿಕಾಸ್ ಮಿನಾರ್ ತ್ರಿವರ್ಣ ಬಣ್ಣದ ಅಲಂಕಾರ ಮಾಡಲಾಗಿದೆ. ಮುಂಬೈನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಕಳೆಗಟ್ಟಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅಲಂಕಾರ ಮಾಡಲಾಗಿದೆ. ಬಾಂದ್ರಾ ವರ್ಲಿ ಸಮುದ್ರ ತೀರವನ್ನು ವಿದ್ಯುತ್ ದೀಪಗಳಿಂದಲೂ ಸಿಂಗಾರ ಮಾಡಲಾಗಿದೆ. ಸಿಎಸ್ಎಂಟಿ ಮತ್ತು ಬಿಎಂಸಿ ಪಾರಂಪರಿಕ ಕಟ್ಟಡ ಕೂಡ ಕಂಗೊಳಿಸ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲೂ ಸ್ವಾತಂತ್ರ್ಯೋತ್ಸವದ ಸಡಗರ ಧರೆಗೆ ಇಳಿದಿದೆ. ಬಾರಾಮುಲ್ಲಾದ ರಫಿಯಾಬಾದ್ನಲ್ಲಿ 2.5 ಕಿಲೋಮೀಟರ್ ಉದ್ದದ ತಿರಂಗ ರ್ಯಾಲಿ ನಡೆಯಲಿದೆ. ಸಾವಿರಾರು ಜನ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಇನ್ನು ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ. ಇನ್ನು ಪೂಂಚ್ ಜಿಲ್ಲೆಯಾದ್ಯಂತ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ವಾಹನಗಳ ತಪಾಸಣೆ ನಡೆಸ್ತಾ ಇವೆ. ಪಂಜಾಬ್ನ ಅಮೃತಸರದ ಅಟ್ಟಾರಿ ವಾಘಾ ಗಡಿಯಲ್ಲಿ ಇವತ್ತು ಬೀಟಿಂಗ್ ರಿಟ್ರೀಟ್ ನಡೆಯಲಿದೆ. ರಾಜಸ್ಥಾನದ ಜೈಪುರ ಪೊಲೀಸರು ತಿರಂಗ ಯಾತ್ರೆಯನ್ನ ನಡೆಸಿದ್ದಾರೆ. ಅಲ್ಲದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿಯೋಜನೆ ಆಗಿರುವ ಸಿಆರ್ಪಿಎಫ್ 63ನೇ ಬೆಟಾಲಿಯನ್ ಯೋಧರು ತಿರಂಗ ಯಾತ್ರೆ ಬೈಕ್ ರ್ಯಾಲಿ ನಡೆಸಿದ್ದಾರೆ.